ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಎಲ್ಲರಿಗೂ ಎರಡು ಕಾರಣಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಅದು ಮೊದಲಿಗೆ 20,000 ಚಂದಾದಾರರು ನನ್ನ ಚಾನಲ್ನಲ್ಲಿ ಆಗಿರೋದಕ್ಕೆ. ಎರಡನೆಯದಾಗಿ ನನ್ನ ಆರೋಗ್ಯ ಒಂದು ವಾರದಿಂದ ಸರಿ ಇರಲಿಲ್ಲ, ವಾಯ್ಸ್ ಕೂಡ ಸರಿ ಇರಲಿಲ್ಲ. ಹಾಗಿದ್ದರೂ ಆದಷ್ಟು ವಿಡಿಯೋಗಳನ್ನು ಹಾಕಿದ್ದೆ, ಅದನ್ನು ನೋಡಿ ಆಶೀರ್ವದಿಸಿದ್ದೀರಿ. ಹಾಗಾಗಿ ಅದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಗೆಳೆಯರೆ, ಕಾಂಗ್ರೆಸ್ನ ಮತ್ತೊಂದು ವಿಶೇಷ ಸುದ್ದಿ ಇದು. ಹೊಸ ಸುದ್ದಿಗಳು ಬರ್ತಾನೇ ಇವೆ. ಸಿದ್ದರಾಮಯ್ಯ ಬಣ, DKಶಿ ಬಣಗಳ ನಡುವೆ ರಾಜಕೀಯ ಯುದ್ಧ ಮುಂದಕ್ಕೆ ಹೋಗ್ತಾನೇ ಇದೆ. ಈಗ ಪಟ್ಟದ ಜಗಳದ ನಡುವೆ ಮತ್ತೊಂದು ಬೆಳವಣಿಗೆ ಸುನಾಮಿಯ ರೀತಿ ಬರ್ತಾ ಇದೆ. ಎಲ್ಲರಿಗೂ ಗೊತ್ತೇ ಇದೆ, ಸಿದ್ದರಾಮಯ್ಯ ಬಣದವರನ್ನ ಬಾಯಿ ಮುಚ್ಚಿಸೋಕೆ DK ಶಿವಕುಮಾರ್ ಸಚಿವ ಸಂಪುಟ ಪುನರ್ರಚನೆಯ ಅಸ್ತ್ರವನ್ನು ಬಳಸೋಕೆ ಸಿದ್ಧರಾಗಿದ್ದರು. ಹೈಕಮಾಂಡ್ಗೆ ಇಂಥದ್ದೊಂದು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಅದೇ ಬೇಡಿಕೆ, ಅದೇ ಅಸ್ತ್ರ ಈಗ DK ಶಿವಕುಮಾರ್ ಅವರ ಭವಿಷ್ಯವನ್ನೇ ಕಾಂಗ್ರೆಸ್ನಲ್ಲಿ ಮುಗಿಸುತ್ತಾ? ಇಂತಹ ಬಹಳಷ್ಟು ಪ್ರಶ್ನೆಗಳು ಈಗ ಸುತ್ತಾಡ್ತಾ ಇವೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಹಾಗೆ ಅನ್ನಿಸಬಹುದು. ಕಾಂಗ್ರೆಸ್ ಒಳಗೆ ಮಕ್ಕಳ ಭವಿಷ್ಯಕ್ಕೆ DKಶಿಗೆ ಗುಂಡಿ ತೋಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಬರ್ತಾ ಇವೆ. ಯಾಕಂದರೆ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು ಹೊಸ ಸಚಿವರು ಮತ್ತು DCM ವಿಷಯ. ಎಲ್ಲರೂ ಒಂದು ಕಡೆ ನಿಂತುಕೊಂಡು DKಶಿಯನ್ನು ಒಂದು ಕಡೆ ನಿಲ್ಲಿಸಿದ್ದಾರೆ. ಆದರೆ ಈ ಬಜೆಟ್ ನಂತರ ಅದರ ನಿಜವಾದ ಚಿತ್ರಣ ಏನು ಅನ್ನೋದು ಗೊತ್ತಾಗುತ್ತೆ. DK ಶಿವಕುಮಾರ್ಗೆ ಕೊನೆಗೂ ಹೆಸರಿಗೆ ಮಾತ್ರ ಹುದ್ದೆ ಅನ್ನೋ ಪರಿಸ್ಥಿತಿಗೆ ತಳ್ಳೋ ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರೆಲ್ಲ ಸೇರಿ DK ಕೈಗೆ ಚಂಬು ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ DKಗೆ ಗುಂಡಿ ತೋಡ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ಒಳಗೆ ನಡೀತಾ ಇರೋದೇನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಆದರೆ ಎಲ್ಲರೂ ಮೊದಲಿಗೆ ಒಂದನ್ನು ತಿಳಿದುಕೊಳ್ಳಿ, ಈ ವಿಡಿಯೋವನ್ನು ಪೂರ್ತಿ ನೋಡಿದರಷ್ಟೇ ಕಮೆಂಟನ್ನು ಹಾಕಿ, ಇಲ್ಲ ಹಾಕಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಅರ್ಧ ವಿಡಿಯೋವನ್ನು ನೋಡಿದರೆ ನಿಮಗೆ ಏನೂ ಅರ್ಥ ಆಗಿರಲ್ಲ, ಸುಮ್ಮನೆ ಕಮೆಂಟ್ಸನ್ನು ಏನೇನೋ ಹಾಕ್ತಾ ಇರ್ತೀರಿ. ಗೆಳೆಯರೆ, CM ಪಟ್ಟ ಯಾರಿಗೆ ಅನ್ನೋ ಯುದ್ಧ ಕಾಂಗ್ರೆಸ್ ಒಳಗೆ ನಡೀತಾನೆ ಇದೆ. ಇಂತಹ ಸಮಯದಲ್ಲಿ DK ಶಿವಕುಮಾರ್ ಸೈಲೆಂಟ್ ಆಗಿ ಇದ್ದಾರೆ. ಇದರ ನಡುವೆ ಮೊನ್ನೆ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ DK ಶಿವಕುಮಾರ್, ನಾವು ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರ್ತೀವಿ ಎಂದರು. ಆದರೆ DKಶಿ ಮಾತಿಗೆ ಸರ್ಕಾರಿ ನೌಕರರು ನಗ್ತಾರೆ. DK ಅಂತ ಕೂಗಿದ್ದೇ ತಡ DK ಮತ್ತದೇ ಮಾರ್ಮಿಕವಾದ ಮಾತುಗಳು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. DK ಸರ್ಕಾರಿ ನೌಕರರಿಗೆ, ನಾನು ಬಂದಾಗ DK ಅಂತ ಕೂಗ್ರಪ್ಪ, ನಾನು ಇನ್ನೂ 8 ರಿಂದ 10 ವರ್ಷ ರಾಜಕೀಯದಲ್ಲೇ ಇರ್ತೀನಿ ಎಂದರು. ಇದರ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ನಡೀತಾ ಇವೆ. ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಇದೇ ಮಾತನ್ನು ಹೇಳಿದರು. ಆ ಮಾತಿಗೆ ಇಲ್ಲಿ DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ, ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ಕಡೆ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಉದ್ದೇಶದಿಂದ ದಲಿತ ಸಚಿವರು ಒಂದೇ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಇನ್ನೊಂದು ಕಡೆ 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇವೆ. ಇಂಥದ್ದೇ ಸಮಯದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ ಅನ್ನೋದನ್ನು DKಶಿ ಸಿದ್ದು ಬೆಂಬಲಿಗರಿಗೆ ನೇರವಾಗಿ ಹೇಳಿದ್ದಾರೆ. ಕಳೆದ ವಾರ ಅಷ್ಟೇ MB ಪಾಟೀಲ್ CM ಆಗಿ ಸಿದ್ದರಾಮಯ್ಯ ಅವರೇ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ, ಅದರ ಜೊತೆಗೆ ಮುಂದಿನ ಚುನಾವಣೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಹೇಳಿದರು. ಇದರ ಬೆನ್ನಲ್ಲೇ DKಶಿ ನಾಯಕತ್ವದ ಪಗಡೆಯಾಟದ ಒಂದು ದಾಳವನ್ನು DK ಶಿವಕುಮಾರ್ ಉರುಳಿಸಿದ್ದಾರೆ. ಇದು DK ಅವರ ಒಂದು ತಂತ್ರ ಅಷ್ಟೇ. KPCC ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಕೂಡ DK ಶಿವಕುಮಾರ್ KPCC ಅಧ್ಯಕ್ಷರು ಹೇಳಿದ್ರಲ್ಲಿ ತಪ್ಪೇನಿದೆ ಎಂದರು. ಬಹಿರಂಗವಾಗಿ ಇವರ್ಯಾರು DK ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾನೆ ಇದ್ದಾರೆ. ಒಂಥರ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಕೆಲ ನಾಯಕರು ಮೌನ ವ್ರತವನ್ನು ಆಚರಿಸ್ತಾ ಇದ್ದಾರೆ. DK ಮಾರ್ಮಿಕ ಮಾತುಗಳೇ ಅರ್ಥ ಆಗ್ತಾ ಇಲ್ಲ. ಆದರೆ ಈಗ ಕಾಂಗ್ರೆಸ್ನಿಂದ ಇದೆಲ್ಲಕ್ಕಿಂತ ದೊಡ್ಡ ಸುದ್ದಿ ಹೊರಗೆ ಬರ್ತಾ ಇದೆ. ಇದು DK ಕನಸನ್ನು ನುಚ್ಚು ನೂರು ಮಾಡ್ತಾ ಇದೆ. ಗೆಳೆಯರೆ, ಈಗಾಗಲೇ DKಶಿ ಬಲವನ್ನು ಕುಗ್ಗಿಸೋಕೆ ನಾನಾ ರೀತಿಯ ಪ್ರಯತ್ನಗಳು ನಡೀತಾ ಇವೆ. ದಲಿತ ನಾಯಕರೆಲ್ಲ ಸೇರಿ ದೆಹಲಿಗೆ ಹೋಗಿ ಶೋಷಿತರ ಸಮಾವೇಶ ನಡೆಸೋಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮೀಟಿಂಗ್ ಮಾಡಿ ಬರ್ತಾರೆ. ಇದರ ಜೊತೆ ವರಿಷ್ಠರ ಭೇಟಿಯ ಸಮಯದಲ್ಲಿ ಹೊಸ KPCC ಅಧ್ಯಕ್ಷರು ಬೇಕು ಅಂತ ಕೇಳಿದ್ದಾರೆ. ಇದು ಸಾಲದು ಅಂತ ಒಬ್ಬರಿಗೆ ಒಂದು ಹುದ್ದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ DKಶಿ ಕೇವಲ ಒಂದೇ ಒಂದು ಸಚಿವ ಸ್ಥಾನ ಮಾತ್ರ ಇರಬೇಕು ಅನ್ನೋ ಯೋಚನೆ. 3 ಕಡೆಯಿಂದ DK ಶಿವಕುಮಾರ್ ಅವರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ಒಂದೇ ಬಾರಿ ಮುನ್ನೆಲೆಗೆ ತಂದು CM ಕನಸಿಂದ ಅವರನ್ನು ಹೊರಗೆ ಇಡೋ ತಂತ್ರ ಸಿದ್ದರಾಮಯ್ಯ ಬಣದ್ದು. ಒಂದು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಬೇಕು, ಅದನ್ನು ಹಿಂದುಳಿದ ಅಥವಾ ದಲಿತ ವರ್ಗಕ್ಕೆ ಕೊಡಬೇಕು ಅನ್ನೋದು. ಇನ್ನೊಂದು ಹೆಚ್ಚುವರಿ DCM ಬೇಕು ಅನ್ನೋ ಆಗ್ರಹ ಕೂಡ ಇದೆ. ಇದಕ್ಕೂ ಮೊದಲು 3 DCM ಹುದ್ದೆ ಬೇಕು ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದರಲ್ಲೂ ದಲಿತ CM, ದಲಿತ DCM ವಿಚಾರ ಕಾಂಗ್ರೆಸ್ ರಾಜಕೀಯದಲ್ಲಿ ಬೆಂಕಿಯನ್ನು ಇಟ್ಟಿತ್ತು. ಇದು ತಣ್ಣಗೂ ಆಗಿತ್ತು.
ಈಗ ಮತ್ತದೇ ವಿಚಾರವನ್ನು ಬಿಸಿ ಮಾಡ್ತಾ ಇದ್ದಾರೆ. ಹೆಚ್ಚುವರಿ DCM ಬೇಡಿಕೆ ಇಟ್ಟು CM ನಂತರದ ನಾಯಕನ ಸ್ಥಾನವನ್ನು DKಶಿಯಿಂದ ಕಿತ್ತುಕೊಳ್ಳೋ ಪ್ರಯತ್ನಗಳು ಆಗ್ತಾನೇ ಇವೆ. ಇದೆಲ್ಲದರ ಜೊತೆಗೆ ಅವರ ಸಚಿವ ಸ್ಥಾನದ ಮೇಲೂ ಕಣ್ಣು ಹಾಕಿದ್ದಾರೆ. ನೀರಾವರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಖಾತೆಗಳನ್ನು DK ಶಿವಕುಮಾರ್ ಹೊಂದಿದ್ದಾರೆ. ಒಂದು ಖಾತೆಯನ್ನು ಇಟ್ಕೊಂಡು ಉಳಿದದ್ದನ್ನು ಬೇರೆಯವರಿಗೆ ಕೊಡಬೇಕು ಅನ್ನೋ ಒತ್ತಡಗಳು ಈಗ ಬರ್ತಾ ಇವೆ. ಜೊತೆಗೆ ಪಕ್ಷದಲ್ಲಿ ಬಲವನ್ನು ಕುಗ್ಗಿಸೋದು ಸಿದ್ದರಾಮಯ್ಯ ಬಣದ ಕುತಂತ್ರಿ ಬುದ್ಧಿ. DK ಬಳಿ ಇರೋ ಹುದ್ದೆಗಳನ್ನು ಬಿಟ್ಟು ಕೊಟ್ಟರೆ ಪಕ್ಷದ ಹಿರಿಯ ನಾಯಕನಾಗಿ ಉಳ್ಕೊಳ್ಳೋದು ಏನು? ಅಲ್ಲಿಗೆ ಕಾಂಗ್ರೆಸ್ನ ಹಿರಿಯರೆಲ್ಲ ಸೇರಿ DK ಲೆಕ್ಕಕ್ಕೆ ಇಲ್ಲ ಅನ್ನೋದನ್ನು ಬಿಂಬಿಸೋಕೆ ಹೊರಟಿದ್ದಾರೆ. ದಲಿತ ನಾಯಕರು ಹೈಕಮಾಂಡ್ ಭೇಟಿ ಮಾಡಿ ಹೆಚ್ಚುವರಿ DCM ಮಾಡಬೇಕು, ಇಲ್ಲ ಅಂದರೆ ಸ್ಥಳೀಯ ಚುನಾವಣೆಗಳು ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಗೆಲ್ಲೋದು ಕಷ್ಟ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಹಿರಿಯ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಪಕ್ಷದಲ್ಲಿ ದುಡಿದಿರೋ ಹಲವು ನಾಯಕರನ್ನು ಗುರುತಿಸಿ DCM ಹುದ್ದೆಗಳನ್ನು ಕೊಡಬೇಕು ಅನ್ನೋ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ KPCC ಅಧ್ಯಕ್ಷ ಸ್ಥಾನದ ಮೇಲೆ ಬಲವಾಗಿ ಕಣ್ಣೀರಿಟ್ಟಿರೋದು ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ. ಸುಮಾರು 6 ತಿಂಗಳಿಂದ ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನು ಮಾಡಬೇಕು ಅಂತ ಹಠವನ್ನು ಹಿಡಿದಿದ್ದಾರೆ. ಇಷ್ಟೇ ಅಲ್ಲದೆ ದೊಡ್ಡ ಹುದ್ದೆಯಲ್ಲಿರೋ ರಾಜ್ಯ ನಾಯಕರು ಅವರ ಮಕ್ಕಳ ಭವಿಷ್ಯಕ್ಕಾಗಿ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ CM ಸಿದ್ದರಾಮಯ್ಯ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪ್ಲಾನ್ ಮಾಡಿದ್ದಾರೆ. ಗೆಳೆಯರೆ, ಇತ್ತೀಚೆಗೆ ಖರ್ಗೆ ರಾಜ್ಯಕ್ಕೆ ಭೇಟಿ ನೀಡಿದ್ದಾಗ ಬೇರೆ ರಾಜ್ಯದ ಅಧ್ಯಕ್ಷರನ್ನು ಬದಲಾವಣೆ ಮಾಡ್ತೀವಿ ಎಂದರು. ಆದರೆ ಕರ್ನಾಟಕದ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಸರಿಯಾಗಿ ಏನನ್ನು ಹೇಳಲೇ ಇಲ್ಲ. ಖರ್ಗೆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ DK ಶಿವಕುಮಾರ್ ಪ್ರಯತ್ನಗಳು ವಿಫಲ ಆದರೂ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ಟ್ವೀಟ್ ಕೂಡ ಮಾಡಿದ್ರು. ಇದರಿಂದ ಕಾಂಗ್ರೆಸ್ ಒಳಗೆ ಶೀತಲ ಸಮರ ಶುರುವಾಗಿದೆ. ಅದು ಖರ್ಗೆ ಮತ್ತು DK ನಡುವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇದರ ಮಧ್ಯೆಯೇ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಷಯ ಶುರುವಾದ ನಂತರ ಸಿದ್ದರಾಮಯ್ಯ ಪರವಾಗಿ ಕೈಲಾಗದ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮಾತಾಡ್ತಾ ಇದ್ದಾರೆ. 50-50 ಅಧಿಕಾರ ಹಂಚಿಕೆ ಅನ್ನೋದು ಇಲ್ಲ, 5 ವರ್ಷ ಪೂರ್ತಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಅಂತ ಹೇಳ್ತಾನೇ ಇದ್ದಾರೆ. ಇನ್ನು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಹೆಸರು ಬಂದಾಗಲೂ ಯತೀಂದ್ರ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಯಾವುದೇ ಕಾರಣಕ್ಕೂ ಯಾವುದೇ ಹಗರಣದ ಏನೇ ಬಂದರೂ ಕೇಸುಗಳು ಬಂದರೂ ಸಿದ್ದರಾಮಯ್ಯ ಕೆಳಗೆ ಇಳಿಯಲ್ಲ ಅಂತ ಹೇಳಿದರು. ಈಗ CM ವಿಚಾರ ಮತ್ತೆ ಚರ್ಚೆ ಆಗ್ತಾ ಇರೋವಾಗ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಈ ಮೂಲಕ DKಗೆ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗೆ ಪೂರ್ತಿ ಬೆಂಬಲ ಇದೆ ಅಂತ ಹೈಕಮಾಂಡ್ ಹೇಳಿದೆ, ಹಾಗಾಗಿ ಅವರನ್ನು ಬದಲಾಯಿಸೋ ಪ್ರಶ್ನೆ ಇಲ್ಲ, ಇದು ಕೇವಲ ಮಾಧ್ಯಮಗಳ ಊಹಾಪೋಹ ಅಷ್ಟೇ ಎಂದರು. ಇನ್ನೊಂದು ಕಡೆ ಕಾಂಗ್ರೆಸ್ನ AICC ಅಧ್ಯಕ್ಷರ ಪುತ್ರ ಪ್ರಿಯಾಂಕ್ ಖರ್ಗೆ ಸಂಪುಟ ರಚನೆಯ ಸಂದರ್ಭದಲ್ಲಿ ಪಕ್ಷದ ಹಿರಿಯರನ್ನು ಬದಿಗಿಟ್ಟು ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು. ಆದರೆ ಈಗ ಹೊಸ ವಿಷಯ ಅಂದರೆ ಬಜೆಟ್ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾಹಿತಿಗಳು ಬಂದಿವೆ. ಇದರಲ್ಲಿ ಬಹಿರಂಗ ಹೇಳಿಕೆ ಕೊಡ್ತಾ ಇರೋರನ್ನ ಕಳಪೆ ಸಚಿವರನ್ನು ಸಂಪುಟದಿಂದ ಕೈಬಿಡ್ತಾರೆ. ಆ ಜಾಗಕ್ಕೆ ಹೊಸಬರನ್ನು ಕೂರಿಸಲಾಗುತ್ತೆ. ಆ ಹೊಸಬರ ಪಟ್ಟಿಯಲ್ಲಿ CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೆಸರು ಇದೆ. ಅದು ಕೂಡ ಪ್ರಮುಖ ಖಾತೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಖರ್ಗೆಯನ್ನು ರಾಜ್ಯ ರಾಜಕೀಯಕ್ಕೆ ಕರೆತರಬೇಕು ಅಂತ ರಾಜ್ಯದ ಅವರ ಬಕೆಟ್ ನಾಯಕರು, ಅದೇ ಬಕೆಟ್ ಇಡ್ತಾ ಇರ್ತಾರಲ್ಲ, ಅವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಇನ್ನು CM ಬದಲಾವಣೆ ವಿಷಯ ಬಂದಾಗಲೂ ಕಾಂಗ್ರೆಸ್ ಒಳಗೆ ಖರ್ಗೆ ಹೆಸರು ಕೇಳಿ ಬಂದಿತ್ತು. ಈಗಾಗಲೇ ರಾಜ್ಯದಲ್ಲಿ ಪುತ್ರರನ್ನು ಸಚಿವರನ್ನಾಗಿ ಮಾಡಿದ್ದಾರೆ. ತಮಗೆ CM ಪಟ್ಟದ ಬದಲು ಪುತ್ರನಿಗೆ ಇನ್ನಷ್ಟು ಪ್ರಬಲ ಹುದ್ದೆಯನ್ನು ಕೊಡೋಕೆ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಈಗ ಬರ್ತಾ ಇವೆ. ಈ ಹಿಂದೆ ಕೂಡ ಹಿಂದುಳಿದವರಿಗೆ, ದಲಿತರಿಗೆ DCM ಹುದ್ದೆಗಳನ್ನು ಕೊಡಬೇಕು ಅನ್ನೋದು ಕೇಳಿ ಬಂದಿತ್ತು. ಈಗ ಮತ್ತೆ ಅದೇ ಚರ್ಚೆ ಕೇಳಿ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ DCM ಸ್ಥಾನ ಕೊಡಲಾಗುತ್ತೆ ಅನ್ನೋ ಮಾಹಿತಿಗಳು ಹೊರಗೆ ಬರ್ತಾ ಇವೆ. ಗೆಳೆಯರೆ, ಸಿದ್ದರಾಮಯ್ಯ ಇರೋವರೆಗೆ ಮಾತ್ರ ಯತೀಂದ್ರಗೆ ಕಾಂಗ್ರೆಸ್ನಲ್ಲಿ ಒಂದು ಸ್ಥಾನ ಇರುತ್ತೆ, ನಂತರ ಅದು ಇರಲ್ಲ. ಜೊತೆಗೆ ಜನರು ಈ ವ್ಯಕ್ತಿಗೆ ಮತ ಹಾಕಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಮೈಸೂರಿನವ್ರು ಯಾರಾದರೂ ಇದ್ದರೆ ಹೇಳಿ, ಈ ವ್ಯಕ್ತಿಯನ್ನು ಗೆಲ್ಲಿಸೋದಕ್ಕೆ ಈ ವ್ಯಕ್ತಿಗೆ ಏನು ಅಂತಹ ಒಂದು ತಾಕತ್ತಿದೆ ಅಂತ. ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಅಷ್ಟೇ, ಅಪ್ಪನ ಹೆಸರ ಮೇಲೆ ಅಧಿಕಾರ ಹಿಡ್ಕೊಂಡು ಕೂತ್ಕೊಂಡಿರೋ ಮನುಷ್ಯ. ಅಪ್ಪ AICC ಅಧ್ಯಕ್ಷ ಆಗಿರೋದಕ್ಕೆ ಈಗ ಸಚಿವ ಆಗಿದ್ದಾರೆ. ಇಲ್ಲ ಅಂದಿದ್ರೆ ಈ ಪ್ರಿಯಾಂಕ ಖರ್ಗೆ ಯಾರು ಅಂತ ರಾಜ್ಯಕ್ಕೆ ಗೊತ್ತಿರ್ತಾನೆ ಇರಲಿಲ್ಲ. ಅದು ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರಿಗೂ ಗೊತ್ತಿದೆ. ಹಾಗಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಈ ಸಮಯದಲ್ಲೇ ಇಬ್ಬರು ಮಕ್ಕಳನ್ನು ದೊಡ್ಡ ಹುದ್ದೆಗೆ ಕೂರಿಸೋ ಯೋಚನೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಬರ್ತಾ ಇವೆ. ಕೆಲವೊಂದು ಮೀಟಿಂಗ್ಗಳಲ್ಲಿ ಇದೇ ವಿಷಯ ಚರ್ಚೆ ಕೂಡ ಆಗಿದೆ ಅನ್ನೋ ಮಾಹಿತಿಗಳು ಬಂದಿವೆ. ಯಾಕಂದರೆ ಮೊದಲು ದಲಿತ ಸಮಾವೇಶ ಮಾಡೋಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೆ ದೆಹಲಿ ಚುನಾವಣೆ ನಂತರ ರಾಹುಲ್ ಗಾಂಧಿ ಎಲ್ಲೋ ಕಾಣೆ ಆಗ್ತಾರೆ. ಅವರು ಮುಂದಕ್ಕೆ ಕಾಣಿಸಿಕೊಳ್ಳೋದೇ ಇಲ್ಲ.
ಮಲ್ಲಿಕಾರ್ಜುನ ಖರ್ಗೆ ದಲಿತ ನಾಯಕರನ್ನ ಹಿಂದುಳಿದ ನಾಯಕರನ್ನ ಕರೆದು ಮೀಟಿಂಗ್ ಮಾಡಿ ದಲಿತ ಸಮಾವೇಶವನ್ನು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಶಿವಸೇನೆಯಲ್ಲಿ ಆಗಿದ್ದ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗೋ ಲಕ್ಷಣಗಳು ಮತ್ತೆ ಕಾಣಿಸ್ತಾ ಇವೆ. ರಾಜ್ಯ ಕಾಂಗ್ರೆಸ್ನ ಎಲ್ಲ ನಾಯಕರು DK ವಿರುದ್ಧ ನಿಂತಿದ್ದಾರೆ. DK ಬೇರೆಯದ್ದೇ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಿಮಗೇನನ್ಸುತ್ತೆ? DK ಯಾವ ರೀತಿಯ ಒಂದು ನಿರ್ಧಾರವನ್ನು ಇಲ್ಲಿ ತೆಗೆದುಕೊಳ್ಳಬಹುದು? ಹಾಗೆ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಈ ರೀತಿ ಯೋಚನೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ನಮಗೆ ಬಂದಿವೆ. ಇದು ಗೆಳೆಯರೆ, ಖುದ್ದು CM ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಕ್ಕಳಿಗಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಶ್ರಮಿಸಿರೋ DK ಶಿವಕುಮಾರ್ ಅವರಿಗೆ ಕೆಡ್ಡ ತೋಡಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.